ಡಿ ಬಾಸ್ ಅವ್ರಿಗೆ ಅವರು ಫಸ್ಟು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಡೈರೆಕ್ಷನ್ ಮಾಡಿದವರು ಇವರೇನೆ. 30,000 ಇದೊಂಥರ ಏನು ಕತ್ತಿ ಗಿತ್ತಿ ಎಲ್ಲ ಇಟ್ಕೊಂಡು ಯುದ್ಧ ಮಾಡುವಂಥ ಲುಕ್ ಇರುತ್ತೆ ಇದರಲ್ಲಿ. ಚೈತ್ರ ಮತ್ತೆ ಪ್ರತಾಪ್ ಬ್ರೋದ ಆ್ಯನಿವರ್ಸರಿ ಇವತ್ತು. ಯಪ್ಪ ಗೈಸ್ ಗೂಸ್ ಬಂಪ್ಸ್ ನೋಡ್ತೀವಿ ಗೈಸ್. ಏಕೆಂದರೆ ಮನುಷ್ಯತ್ವವೇ ಧರ್ಮ. ಹೆಣ್ಮಕ್ಳು ಅದು ಹೆಂಗ್ ಮಾಡ್ತಿರೋ. ಬಿರಿಯಾನಿ ರೈಸ್ ಒಂದು ಬಿರಿಯಾನಿ ರೈಸ್ ಕಬಾಬು ನಮ್ಮ ಸರ್ ಹೋಗ್ತಾರೆ ನೋಡಿ ಬೇಗ. ಸ್ಟೇಜ್ ಮೇಲೆ ಶೂ ಹಾಕೊಂಡು ಸ್ಟೇಜಿಗೆ ಮರ್ಯಾದೆ ಕೊಡೋ ಗೌರವ ಕೊಡೋ ರೀತಿನ ಇದು. ಲವ್ ಗೈಸ್ ಲವ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ನಾನು ಚೆನ್ನಾಗಿದ್ದೀನಿ. ಬೆಳಿಗ್ಗೆ ಎದ್ದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಎಡಿಟ್ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಆಶೀರ್ವಾದ. ಇವಾಗ ಶುರು ಮಾಡಿದ್ದೀನಿ ಡೈಲಿ ಬ್ಲಾಗ್ಸ್ ಗೈಸ್. ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ಬರ್ತಾ ಇಲ್ಲ, ನೀವೇ ತಿಳಿಸ್ಬೇಕು ನನಗೆ. ಐ ಡೋಂಟ್ ನೋ ಕ್ಲಿಯರ್ ಆಗಿ ಹೆಂಗೆ ಏನು ಹೆಂಗೆ ನಡೀತಿದೆ, ಲೈಕ್ ಎಡಿಟಿಂಗ್ ಹೆಂಗೆ ಬರುತ್ತೆ. ಡೈಲಿ ಮಾಡಬೇಕು ಗೈಸ್, ಡೈಲಿ. ಆಬ್ವಿಯಸ್ಲಿ ಸಮೀರ್ ಎಲ್ಲ ಮಾಡ್ತಿದ್ದಾರೆ. ಇವಾಗ ಬೇರೆಯವ್ರು ಇವಾಗ ಯಾರೋ ಒಬ್ರು ಮೂವಿ ಮಾಡಿದ್ರು ಅಂದ ತಕ್ಷಣ ಅದೇ ಥರ ಮೂವಿ ಬೇರೆಯವ್ರು ಮಾಡೋಕ್ಕಾಗಲ್ಲ. ಅವರು ಒಂದು ಯೂನಿಕಾಗಿ ಮಾಡಬೇಕು ಮೂವೀಸ್ನ. ಸೊ ಹಂಗೇನೆ ಇದು ಅಷ್ಟೇ ಎಡಿಟ್ ಮಾಡಿ ನಾನು ನನ್ನ ವಿಧದಲ್ಲಿ ಮಾಡ್ತಾ ಇದ್ದೀನಿ. ತಪ್ಪಾದರೆ ಕ್ಷಮಿಸಿ. ಇನ್ನೂ ತುಂಬ ಮಾಡಬೇಕು, ಬಿಕಾಸ್ ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ಮತ್ತು ಜನ ಇಲ್ಲದೆ ಇರೋ ಕಾರಣ ಏನು ಮಾಡೋಕ್ಕಾಗ್ತಿಲ್ಲ. ತುಂಬ ಪ್ಲ್ಯಾನ್ಸ್ ಇದೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿಸಿ ಲೈಕ್ ತುಂಬ ಇನ್ನೂ ವೀಡಿಯೋಸ್ ಬರುತ್ತೆ. ಸೊ ಗೈಸ್ ಸೇಯಿಂಗ್ ಎಷ್ಟು ವರುಣ್ ಮಾಡೋಣ ಅಂತ ಇದ್ದೀನಿ. ಸೊ ವರುಣ್ ಹತ್ರನೂ ಕೇಳೋಣ ಏನಂತಾನೆ ಅವನು ಅಂತ ಅಂದ್ಬಿಟ್ಟು. ಸೊ ಯಾವಾಗ ಟೈಮ್ ಇರುತ್ತೆ ಅವಾಗ ಸೇಯಿಂಗ್ ಎಷ್ಟು ವರುಣ್ ಮಾಡ್ತೀನಿ. ಆದಷ್ಟು ಬೇಗ ಬರುತ್ತೆ, ನೋಡ್ತಾ ಇರಿ. ಓಕೆ, ಸೊ ಬನ್ನಿ ಇವಾಗ ವರುಣ್ ಬಂದಿಯೇ ಜಿಮ್ಗೆ ಹೋಗೋಣ. ವಿ ಹ್ಯಾವ್ ಟು ಸ್ಟೇ ಹೆಲ್ದಿ ಗೈಸ್. ಸೊ ಅದಕ್ಕೆ ವರ್ಕೌಟ್ ಮಾಡಬೇಕು. ಮಚ್ಚಿ ಎಲ್ಲರೂ ಕಮೆಂಟಲ್ಲಿ ಮತ್ತು ಇನ್ಸ್ಟಾಗ್ರಾಮ್ DM ಅಲ್ಲಿ ಸೇಯಿಂಗ್ ಎಷ್ಟು ವರುಣ ಮಾಡಿ ಅಂತ. ಸೊ ಏನಂತೀಯ ಸೇಯಿಂಗ್ ಎಷ್ಟು ವರುಣ್ ಮಾಡುವ. ಸೊ ಗೈಸ್ ಸೇಯಿಂಗ್ ಎಷ್ಟು ವರುಣ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಓಕೆನಾ? ಸೊ ಖಂಡಿತ ಮಾಡ್ತೀನಿ. ಒಳ್ಳೊಳ್ಳೆ ಟಾಸ್ಕ್ ಕೊಡ್ತೀನಿ, ಲರ್ನ್ ಮಾಡ್ಕೊ. ಸೊ ಡಿಫ್ರೆಂಟ್ ಆಗಿ ಸಾಮ್ ಹತ್ರ ಮಾಡಿದ್ ಬೇಡ. ಅಲ್ಲ, ಸೇಯಿಂಗ್ ಎಷ್ಟು ವರುಣ್ಗೆ 30,000 ನಾನು ಹಿಡ್ಕೋಬೇಕು. ನಾನು ಹೇಳ್ತೀನಿ, ಸೆಕೆಂಡ್ ಫ್ಲೋರ್ ಇದು 30,000 ಇಟ್ಕೋ. 30,000 ಇದ್ಯಾವ ಬಜೆಟ್ ಹಾಕ್ಬಿಟ್ಟು ನಾನು. ಓಕೆ, ಸೊ ಬರುತ್ತೆ, ವೆಯ್ಟ್ ಮಾಡ್ತಾ ಇದ್ದೀನಿ. ರೆಡಿ ಆಗಿದ್ದೀನಿ. ಊಟ ಮಾಡಿಲ್ಲ, ಊಟ ಮಾಡಿಕೊಂಡು ಹೊರಡಬೇಕು. ಎಲ್ಲಿ ಊಟ ಮಾಡ್ತೀನಿ, ಹೆಂಗೆ ಹೋಗ್ತೀನಿ ಪ್ರತಿಯೊಂದು ತೋರಿಸ್ತೀನಿ. ಫಸ್ಟು ನಾನು ಇವಾಗ ರ್ಯಾಪಿಡೋಲ್ಲಿ ಹೋಗೋಣ ಅಂತ ಇದ್ದೀನಿ, ಬಿಕಾಸ್ ಸಂಜೆ ಪ್ಲ್ಯಾನ್ಸ್ ಇದೆ. ಅಲ್ಲಿಂದ ಡೈರೆಕ್ಟಾಗಿ ಅವ್ರು ಊಟಕ್ಕೆ ಹೋಗ್ತಿದ್ದಾರೆ. ಸೊ ಅಲ್ಲಿಗೆ ಹೋಗ್ತೀನಿ ನಾನು. ಚೈತ್ರ ವರುಣ್ ಅವರೆಲ್ಲ ಊಟಕ್ಕೆ ಹೋಗ್ತಿದ್ದಾರೆ. ಇವಾಗ ನಾನು ಹೋಗ್ತಿರೋದು ರಾಮಧಾನ್ಯ ಅನ್ನೋ ನಾಟಕ ಹಂಪಿ ನಗರದಲ್ಲಿ ಇದಾಗ್ತದೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಶೋ ಇದೆ ಇವತ್ತು. ಎಲ್ಲರೂ ನಂಗೆ ಆಲ್ ದ ಬೆಸ್ಟ್ ಹೇಳಿ. ಚೈತ್ರ ಮತ್ತು ಪ್ರತಾಪ್ ಬ್ರೋದ ಆ್ಯನಿವರ್ಸರಿ ಇವತ್ತು. I wish you happy anniversary from me and from my family. ದೇವರು ಆಯುಷು ಆರೋಗ್ಯ ಕೊಟ್ಟು ಇದೇ ಥರ ನೀವಿಬ್ಬರನ್ನ ಚೆನ್ನಾಗಿಟ್ಟಿರಲಿ. ಲೈಟಾಗಿ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಹಾಕೊಂಡು ಹೊರಡೋಣ. ಸೊ ಇದು ಸ್ವಲ್ಪ ಹೊತ್ತು ಆರಲಿ. ಸಿರಮ್ ಮತ್ತು ಸನ್ಸ್ಕ್ರೀನ್ ಹಾಕೋಣ. ಪರ್ಫ್ಯೂಮ್ ಯಾರು ಅಂತ ಕೆಲವೊಬ್ರಿಗೆ ಅಷ್ಟೇ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದು. ಯಪ್ಪ ಗೈಸ್ ಗೂಸ್ ಬಂಪ್ಸ್ ನೋಡ್ತೀವಿ ಗೈಸ್ ಪರ್ಫ್ಯೂಮ್ ಉಟ್ಕೊಂಡಿದ್ದಕ್ಕೆ. ಇವಾಗ ಸನ್ಸ್ಕ್ರೀನ್. ಈ ಸ್ಕಿನ್ ರೆಡಿ ಇನ್ನೆಲ್ಲ ಮಾಡೋಕ್ಕೆ ಆಗಲ್ಲ ಗೈಸ್. ಹೆಣ್ಮಕ್ಳು ಅದು ಹೆಂಗೆ ಮಾಡ್ತಿರೋ. ಅದಕ್ಕೆ ಹೇಳೋದು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಮೈಂಡ್ ವಾಯ್ಸ್. ಸೀದಾ ಹೋಟೆಲ್ ಆದಿತ್ಯ ಹೋಗೋಣ. ನಾನ್ ವೆಜ್ ತಿಂದು 50 ದಿವಸ ಆಯಿತು ಗೈಸ್. ಒಂದು ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡ್ಕೊಂಬರೋಣ. ಅಲ್ಲೇನೇನಿರುತ್ತೆ ಎಲ್ಲ ಸ್ವಲ್ಪ ಆದರೆ ತೊಗೊತೀನಿ. ಓಕೆ, ಸೊ ವಿಲ್ ಗೋ ದೇರ್. ಚೆನ್ನಾಗಿ ತಿಂದು
ಇವತ್ತೇನಾಗುತ್ತೆ ತೋರಿಸ್ತೀನಿ. ಚೈತ್ರನ್ ಮೀಟ್ ಮಾಡೋಕೆ ಹೋಗ್ಬೇಕು, ವಿಶ್ ಮಾಡಬೇಕು ಅಂತ ಹೇಳಿದೆ, ಅಲ್ಲಿಗೂ ಹೋಗೋಣ. ಸೊ ಇವಾಗ ಫಸ್ಟು ಹೋಟೆಲ್ ಆದಿತ್ಯಗೆ ಹೋಗಿ ತಿಂದು ಅಲ್ಲಿಂದ ಸೀದಾ ನಮ್ಮ ಇವತ್ತು ಏನು ಇದಿದೆ ಪ್ಲೇ ಅದ್ರ ಹತ್ರ ಹೋಗೋಣ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ. ಸ್ಕೈಸ್ ನಾನು ಇವಾಗ ಹೋಟೆಲ್ ಆದಿತ್ಯಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಹೊರಗಡೆ ಹೋಗೋಣ. 4 ಗಂಟೆಗೆ ಕ್ಲೋಸ್, ಇವಾಗ 3:15 ಟೈಮು. ಸೊ ಬೇಗ ಹೋಗಿ ಏನಿದೆ ನೋಡಿ ತಿನ್ಕೊಂಡು ಹೊರಡೋಣ. ಏನೇನಿದೆ? ಚಿಕನ್ ಇದೆ, ಮಟನ್ ಇದೆ, ಬಿರಿಯಾನಿ ಇದೆ, ಮುದ್ದೆ ಇದೆ. ಚಿಕನ್ ಬಿರಿಯಾನಿ ರೈಸ್ ಕೊಡಿ. ಇದು ಬೋಟಿ ಇದೆಯಾ? ಬೋಟಿ ಫ್ರೈ ಇದೆ. ಆಫ್ ಸಿಗತ್ತಾ? ಆಫ್ ಸಿಗಲ್ವಾ? ಕೈಮಾ ತಗೊಳ್ಳಿ ಆಫ್. ಉಂಡೆ ಎಷ್ಟು ಬರುತ್ತೆ? 8 ಪೀಸ್ ಆಫ್. ಹಾಂ. ಬಿರಿಯಾನಿ ರೈಸ್ ಒಂದು ಬಿರಿಯಾನಿ ರೈಸು, ಕಬಾಬು ಬೋನ್ಲೆಸ್ ಇರಲಿ. ಕಬಾಬು ಬೋನ್ಲೆಸ್ ಅಲ್ಲಿ ಇವತ್ತು ಸೋಮವಾರ ಅಲ್ಲ, ಸಿಗಲ್ಲ. ಮಂಗಳವಾರ ಇವತ್ತು. ಮಂಗಳವಾರ ಅಂದರೆ ಪಬ್ಲಿಕ್ ಇದು ಹಾಕಿಡಲ್ಲ. ಹೇಳ್ತೀನಿ. ಓಕೆ, ಅವ್ರಿಗೆ ಹೇಳಿ ನೋಡಿ ಆದಷ್ಟು. ಆಮೇಲೆ 2 ಕೈಮಾ ಉಂಡೆ, 2 ಕೈಮಾ ಉಂಡೆ ಅಂದರೆ ಹಾಫು. ಬೇರೆ ಏನಿದೆ? ಪೆಪ್ಪರ್ ಚಿಕನ್ ಇದೆಯಾ? ಪೆಪ್ಪರ್ ಚಿಕನ್ ಇದೆ. ಹಂಗಾರೆ ಅಷ್ಟು ಕೊಟ್ಬಿಡಿ ಸಾಕು. ಒಂದು ಬಿರಿಯಾನಿ ರೈಸು, ಒಂದು ಕಬಾಬು, ಒಂದು ಕೈಮಾ. ಅದ್ರೆಯಾ? ಹಾಂ ಬಿಡಿ. ಎಷ್ಟು 50 ದಿವಸ ಆಗಿತ್ತು ವಯಸ್ಸು ತಿಂದೆ, ಕೂದಲೆಲ್ಲ ಕೆಡ್ಕೊಂಡ್ಬಿಟ್ಟಿದೆ. ಸೊ ಬೇರೆ ಎಲ್ಲ ಆಫ್ ಸಿಗಲ್ವಂತೆ. ನಾನು ಇವಾಗ ಒಬ್ಬನೇ ಕೂತ್ಕೊಂಡು ಫುಲ್ ತಿನ್ನೋಕ್ಕಾಗಲ್ಲ, ಲೇಟ್ ಆಯಿತು ಹೋಗಬೇಕು. ಸೊ ಅದಕ್ಕೆ ಏನು ಒಂದು ಬಿರಿಯಾನಿ ರೈಸು. ನನಗೆ ಈ ಬಿರಿಯಾನಿಲಿ ಚಿಕನ್ ತಿನ್ನೋಕ್ಕಾಗಲ್ಲ. ಬಿರಿಯಾನಿಯಲ್ಲಿ ಚಿಕನ್ ತಿನ್ನೋಕ್ಕಾಗಲ್ಲ. ನಂಗೆ ಕಬಾಬು ಫ್ರೈ ಆ ಥರದಲ್ಲಿ ತಿನ್ಬಿಡ್ತೀನಿ, ಬಿರಿಯಾನಿಯಲ್ಲಿ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಬಿರಿಯಾನಿ ರೈಸ್ ಆರ್ಡ್ರ್ ಮಾಡಿದ್ದೀನಿ, ಮತ್ತು ಒಂದು ಕಬಾಬು, ಮತ್ತು ಒಂದು ಕೀಮಾ. ಬರಲಿ, ಬಂದ ತಕ್ಷಣ ಹೊಡಿಯೋಣ. ಬಿರಿಯಾನಿ ರೈಸ್ ಮತ್ತು ಕೀಮಾ ಬಂದಿದೆ. ಇವಾಗಲೇ ಸ್ಟಾರ್ಟ್ ಮಾಡಿಲ್ಲ, ಕಬಾಬ್ ಹೇಳಿದ್ದೀನಿ, ಅದು ಬಂದೇ ಸ್ಟಾರ್ಟ್ ಮಾಡಲ್ಲ. ಬಿರಿಯಾನಿ ರೈಸ್ ಇದೆ, ಬಟ್ ಎಲ್ಲದರಲ್ಲೂ ಪೀಸ್ ಇದೆ. ಆಮೇಲೆ ಎಲ್ಲದರಲ್ಲೂ ಅಂತೀವಿ ಫುಲ್ ಪೀಸ್ ಇದೆ. ಕೈಮಾ ಎಕ್ಸ್ಟ್ರಾಡಿನರಿ. ಕಬಾಬಲ್ಲಿ ಅದು ತಿಂದು ಹೇಳ್ತೀನಿ. ಎಷ್ಟು ದಿವಸ ಆಗಿದ್ದು? 50 ದಿವಸ. ಆಫ್ಟರ್ 50 ಡೇಸ್ ಗೈಸ್ ಕಬಾಬು ಬಂದ್ಬಿಟ್ಟು ಗೈಸ್. ಮೈ ಗಾಡ್, ಎಷ್ಟು ತಿಂತೀನಿ, ಅಷ್ಟು ಪೀಸ್ ಇದೆ. 2, 3, 4, 5, 6, 7. ನಾನು ಅದಕ್ಕೆ ಕೇಳಿದೆ. ಏನು ಬೇಕು ಎಲ್ಲನೂ ಹೇಳ್ಬಿಡಿ ಒಟ್ಟಿಗೆ. ನೆಕ್ಸ್ಟ್ ಲೆವೆಲ್. ಒಂದು ದಿವಸ ಬಿಟ್ಟಿದ್ದಕ್ಕೂ ಸಾರ್ಥಕ ಇವತ್ತು ಬಂದು ತಿಂತಾ ಇರೋದು. ಅಂದರೆ ನನಗೆ ಅದು ಆ್ಯಕ್ಚುಲಿ 48 ಡೇಸ್ ಇದ್ದಿದ್ದು, ಬಟ್ ಇದಾದ್ರು ಚೆನ್ನಾಗಿರೋ ಪ್ಲೇಸಲ್ಲಿ ಹೋಗಿ ತಿನ್ನಬೇಕು ಅಂತ ಇದ್ದಿದ್ದು. ನಾನು ಈ ಪ್ಲೇಸಿಗೆ ಬಂದಿದ್ದೆ, ಆದಿತ್ಯ ಹೋಟೆಲ್, ಎಲ್ರಿಗೂ ಗೊತ್ತಿರುತ್ತೆ, ರಾಜಾಜಿನಗರಲ್ಲಿರೋದು. ಸೊ ಲೇಟ್ ಆಗ್ತದೆ, ಬನ್ನಿ ಇವೆಲ್ಲ ಖಾಲಿ ಮಾಡಿ ಮಾಡೋಣ ಬೇಗ. ಲಾಸ್ಟ್ ಪೀಸ್ 7 ಪೀಸ್ ಇತ್ತು ಚಿಕನ್. ಬಿಲ್ಲು ಎಷ್ಟು ಕಂಪ್ಲೀಟಾಗಿ ತಿನ್ನಿಸಿ. ಇಟ್ ವಾಸ್ ವರ್ತ್ ಇಟ್. ವೆಯ್ಟ್ ಮಾಡಬೇಕು. ಎಷ್ಟು ದಿವಸ ಅದು ತಿಂದಿರೋದು ಗೈಸ್. ಏನು ಹೇಳಿ, ಊಟ ಆದಮೇಲೆ ರಸಮ್ ಕುಡಿಯೋದಿದೆಯಲ್ಲ, ಥ್ಯಾಂಕ್ ಯು ಸರ್. 475 ಅಷ್ಟೇ ಆಗಿದೆ. ಓಕೆ, ಕೊಟ್ಟು ಬೇಗ ಹೊರಡೋಣ ಬನ್ನಿ. ರೀಚ್ ಆದ ಲೊಕೇಶನ್ಗೆ ಇದು ಗ್ರಂಥಾಲಯ ಅಂದರೆ ಲೈಬ್ರರಿ. ಸೊ ನಾವು ಇವತ್ತು ಇದೇ ಲೈಬ್ರರಿಯಲ್ಲಿ ನಮ್ಮ ಸರಲ್ಲಿ ಹೋಗ್ತಾರೆ ನೋಡಿ ಬೇಗ.
ಆಮೇಲೆ ನಮ್ಮ ಸರ್ನ ಪರಿಚಯ ಮಾಡಿಕೊಡ್ತೀನಿ. ಅವರು ಏನು ನಮ್ಮ ಡಿ ಬಾಸ್ ಅವ್ರಿಗೆ ಅವರು ಫಸ್ಟು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಡೈರೆಕ್ಷನ್ ಮಾಡಿದ್ದವರು ಇವರೇನೆ. ಸೊ ಅದ್ರ ಬಗ್ಗೆ ಎಲ್ಲ ಆದರೆ ಅವ್ರ ಹತ್ರ ಕೇಳಿಸ್ತೀನಿ. ಓಕೆ, ಸೊ ಬನ್ನಿ ಮೇಲೆ ಹೋಗೋಣ. ಎಲ್ಲ ರೆಡಿ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲರನ್ನೂ ತೋರಿಸ್ತೀನಿ. ಆಮೇಲೆ ರೆಡಿ ಆದಮೇಲೆ ತೋರಿಸ್ತೀನಿ, ರೆಡಿ ಆಗಿಂದ ಮುಂಚೆ ತೋರಿಸೋದು. ಆ್ಯಂಡ್ ನಾನು ರೆಡಿ ಆಗೋಣ, ನಂದೇನಿದೆ ಅದನ್ನು ಮಾಡ್ಕೊಂಡು ಹೋಗೋಣ. ಇಲ್ಲಿ ಪೂರಾ ಗಾರ್ಡನ್ ಹೊರ. ಓಹ್ ನಮ್ಮದೇ ನಾಟಕ ಕಾಮಧಾನ್ಯ. ಸೊ ಇಲ್ಲೆಲ್ಲ ತೋಟ ಥರನೇ ಇದೆ, ದೊಡ್ಡ ತೋಟ. ಸೊ ಎಲ್ಲ ಯಾವುದಕ್ಕೂ ಪ್ರಿಪೇರ್ ಆಗ್ತೀರ ಗೈಸ್, ಅದು ಎಕ್ಸಾಮ್ಗಳಿಗೆ. ಸೊ ಬನ್ನಿ ಮೇಲೆ ಹೋಗೋಣ, ಮೇಲೆಲ್ಲ ಇರ್ತಾರೆ, ಮಾತಾಡ್ಸೋಣ. ಇದೇ ಸ್ಟೇಜು ನಾವು ಇಲ್ಲೇ ಮಾಡ್ತಿರೋದು ಅನ್ಸುತ್ತೆ ಇವತ್ತು. ಹಾಯ್ ರಮಣ, ಹಾಯ್ ಬ್ರೋ. ಇಲ್ಲೇ ಮಾಡ್ತಾ ಇರೋದು ನಾವು, ಇಲ್ಲೇ ಗೈಸ್. ಇದೇ ಸ್ಟೇಜು, ನೋಡ್ಕೊಬಿಡಿ. ಕುತ್ಕೊಂಡ್ಬಿಟ್ಟಿರೋ ಆಲ್ರೆಡಿ. ಹಾಯ್. ಸ್ಟೇಜ್ ಮೇಲೆ ಶೂ ಹಾಕೊಂಡು ಸ್ಟೇಜಿಗೆ ಮರ್ಯಾದೆ ಕೊಡೋ, ಗೌರವ ಕೊಡೋ ರೀತಿನ ಇದು. ಅಲ್ಲಿ ನೋಡಲ್ಲಿ ಚಪ್ಪಲಿ ಹಾಕೊಳ್ದೆ ಹೆಂಗ್ ನಡೀತವ್ರೆ. ನೋಡು ರಾಮಣ್ಣ, ನೋಡು ಇವ್ನು ನೋಡಿ, ಪದ್ಧತಿ ಇಲ್ದಿರೋ ದಡ್ ಬಡತವು. ಬಂದೆ ಇವಾಗ ಇನ್ನೂ ಫುಲ್ ರೆಡಿ ಆಗಿಲ್ಲ, ಮೇಕಪ್ ಮಾಡ್ಕೊಂಡಿಲ್ಲ. ಬಿಕಾಸ್ ಎಲ್ಲರೂ ತಿಂಡಿ ಕರೀತಿದ್ದಾರೆ. ಸೊ ಎಲ್ಲ ತಿಂಡಿ ಆದ್ಮೇಲೆ ಮೇ ಬಿ ಮೇಕಪ್ ಅವರು ತಿಂಡಿಗೆ ಹೋಗಿರ್ತಾರೆ. ಸೊ ತಿಂಡಿ ಆದ್ಮೇಲೆ ಮೇಕಪ್ ಮಾಡಿಸ್ಕೊಂಡು ಗಡ್ಡೆ ಎಲ್ಲ ಹಾಕ್ಸ್ಕೊಳ್ಳೋದು. ಕೇಸ್ ಅವಾಗ ಒಂಥರ ಇರ್ತೀನಿ ಡಿಫ್ರೆಂಟ್ ಆಗಿ. ಬಟ್ ದಿಸ್ ಲುಕ್ ಗ್ರೇಟ್. ಕೇಸ್ ಎಲ್ಲ ತಿಂತಿದ್ದಾರೆ. ಚಿತ್ರಾನ್ನ ಏನೋ ತರಿಸಿದ್ದಾರೆ ಅಂತ ನಂಗೆ ಬೇಡ, ಬಿಕಾಸ್ ನಾನು ಚೆನ್ನಾಗಿ ತಿಂತಿದ್ದೀನಿ. ಯು ಗೈಸ್ ನೋ ಇಟ್. ಓಕೆ, ಸೊ ಸರ್ ನಮಸ್ತೆ. ಮೇಷ್ಟ್ರೆ ನಮಸ್ತೆ. ರೆಡಿಯಾಗಿ ಕೂತಿದ್ದಾರೆ. ಅವರು ಒಳ್ಳೆ ಪ್ರಾಮಿನೆಂಟ್ ರೋಲ್ ಮಾಡ್ತಾರೆ ಇವರು. ಸೊ ಆದರೆ ನಾನು ಎಲ್ಲರದೂ ಒಂದೊಂದು ಸ್ವಲ್ಪ ಇದನ್ನು ತೋರಿಸ್ತೀನಿ. ಬಟ್ ರೆಕಾರ್ಡ್ ಮಾಡೋದು ಯಾರೂ ಇಲ್ಲ, ಅದೇ ಬೇಜಾರು. ಆಗಲೇ ನಾನು ಋಷಿ ಕಾಸ್ಟ್ಯೂಮಲ್ಲಿ ಚೆನ್ನಾಗಿದ್ದೆ, ಹಂಗೆ ಅಂತೆಲ್ಲ ಬಿಲ್ಡಪ್ ಕೊಟ್ಟೆ. ಇವಾಗ ಹೋಗಿ ಹೆಂಗೆ ಮಾಡಿ ಕೇರ್ ನೋಡಿ ನನ್ನ ಬಲ್ಲಿ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಗೈಸ್. 2 ಕ್ಯಾರೆಕ್ಟರ್ ಮಾಡ್ತೀನಿ, ಅದು ಸರ್ಪ್ರೈಸ್ ಕ್ಯಾರೆಕ್ಟರ್. ನನಗೆ ಅದು ಪ್ಲ್ಯಾನ್ ಕೂಡ ಮಾಡಿರಲಿಲ್ಲ ಗೈಸ್. ಹಿಂಗೆಲ್ಲ ಕೊಟ್ಬಿಟ್ರೆ ಹೆಂಗೆ, ಆ ಥರ ಆರ್ಟಿಸ್ಟ್ ನಾನು ಒಬ್ಬನೇ ಇರುತ್ತೆ ನಮ್ಮ ಇದರಲ್ಲಿ. ಅದಕ್ಕೆ ನನಗೆ ಸಡನ್ನಾಗಿ ಕೊಡ್ತಾರೆ. ಸೊ ಗೈಸ್ ಫೈನಲಿ ಲುಕ್ ಇದೆ. ಇದೊಂಥರ ಏನು ಕತ್ತಿ ಗಿತ್ತಿ ಎಲ್ಲ ಇಟ್ಕೊಂಡು ಯುದ್ಧ ಮಾಡುವಂಥ ಲುಕ್ ಇರುತ್ತೆ ಇದರಲ್ಲಿ. ಸೊ ಚೆನ್ನಾಗಿ ಕಾಣ್ತೀನಿ ಗೈಸ್, ನೋಡಿ. ಅಲ್ಲಿ ನೋಡಿ ಹೆಂಗೆ ಕಾಣ್ತೀನಿ. ನನಗೆ ಈ ಥರ ಕ್ಯಾರೆಕ್ಟರ್ ಪ್ಲೇ ಮಾಡೋದು ತುಂಬ ಇಷ್ಟ. ಆಮೇಲೆ ಇನ್ನೂ ಬೇರೆ ಥರ ಕ್ಯಾರೆಕ್ಟರ್ ಎಲ್ಲ ಬರುತ್ತೆ ಮುಂದೊಂದು ದಿವಸಗಳಲ್ಲಿ. ವೆಯ್ಟ್ ಮಾಡ್ತೀನಿ. ಮನುಷ್ಯನನ್ನು ಕೊಂದು ಧರ್ಮ ರಕ್ಷಣೆ ಮಾಡುವುದಕ್ಕಿಂತ ಧರ್ಮವನ್ನು ಕೊಂದು ಮನುಷ್ಯನನ್ನು ರಕ್ಷಣೆ ಮಾಡು. ಏಕೆಂದರೆ ಮನುಷ್ಯತ್ವವೇ ಧರ್ಮ. ಇವ ನಾರವನೆಂದೆನಿಸದಿರಯ್ಯ. ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ಥರ ನಾಟಕ ಆದಮೇಲೆ ನಾವೇ ಅದನ್ನೆಲ್ಲ ಎತ್ತಿ ಮಡ್ಚಿ ಇಟ್ಟು, ಸೊ ವಾಪಸ್ ಗೋಡನ್ನು ತೊಗೊಂಡೋಗಿ ಹಾಕಿ ಮತ್ತೆ ವಾಪಸ್ ನೆಕ್ಸ್ಟ್ ನಾಟಕ ಇದ್ದಾಗ ನಾವೇ ತೊಗೊಂಡು ಅದನ್ನು ಓಪನ್ ಮಾಡಿಕೊಂಡು ಎಲ್ಲ ಸೆಟ್ ಮಾಡಿ ನಾವೇ ಹಾಕೋಬೇಕು. ಸೊ ಇದು ನಾಟಕದಲ್ಲಿದ್ದರೆ ಹಿಂಗಿರುತ್ತೆ. ಮೇಷ್ಟ್ರೆ ಮಾಡ್ರಿ ಮಾಡೋ ಬೇಗ ಅದನ್ನ ಅಲ್ಲಿತ್ತಿಡು. ಜಸ್ಟು ನಾಟಕ ಮುಗೀತು. ನಾಟಕ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಬಾಯ್ ಹೇಳಿ ಬಂದೆ. ಇವಾಗ ರಾಜಾಜಿನಗರಲ್ಲಿದ್ದೀನಿ. ಬರ್ತಾ ಇದೆ. ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ, ಹಂಗೆ ಇಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಲೈಟಾಗಿ ಮಧ್ಯಾಹ್ನ ಜಾಸ್ತಿ ತಿಂತೀನಿ, ಸೊ ಅದಕ್ಕೆ ಲೈಟಾಗಿ ಇಡ್ಲಿ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡು ಸೊ ಇದನ್ನು ತಿನ್ಕೊಂಡು ಕಾಫಿ ಕುಡ್ಕೊಂಡು ಮನೆಗೆ ಹೋಗೋಣ. ಸೊ ಗೈಸ್ ಇಡ್ಲಿ ಆಯಿತು, ಒಂದೊಳ್ಳೆ ಕಾಫಿ ಕುಡ್ಕೊಳ್ಳೋಣ ಅಂತ ಬಂದೆ. ಮಾತಾಸ್ ಕಾಫಿ ಅಂತ ಗೈಸ್, ನೋಡೋಣ ಹೆಂಗೆ ಮಾಡ್ತಾರೆ. ಹಾಯ್ ನಮಸ್ತೆ. ಏನು ನಿಮ್ಮ ಹೆಸರು? ಅಮಿತ್. ಥ್ಯಾಂಕ್ ಯು ಅಮಿತ್ ಅವ್ರಿ.
ಲವ್ ಗೈಸ್ ಲವ್. ಆಯ್ತು ಹೋಗ್ರಲ್ಲೋ. ಸರಿ ಕಣ ಬರ್ತೀನಿ.